ರೈಟ್. ಇನ್ನು ಮೇಲ್ಮನೆ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟಕ್ಕೆ ದೊಡ್ಡ ಆಘಾತ. ನಿಮಗೆಲ್ಲ ಗೊತ್ತೇ ಇದೆ, ಕಾಂಗ್ರೆಸ್ ಪರ ಚಲಾವಣೆಯಾದ 11 ಅಡ್ಡ ಮತದಾನ ದೋಸ್ತಿಗಳನ್ನು ಕಂಗೆಡಿಸಿದೆ. ವಿಪ್ ಜಾರಿಯಾಗಿದ್ದರೂ ಅಡ್ಡ ಮತದಾನ ಆಗಿರೋದನ್ನು ಬಿಜೆಪಿ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ. ಪಕ್ಷದಲ್ಲಿನ ವಿಶ್ವಾಸದ್ರೋಹಿಗಳ ಬಗ್ಗೆ ಮಾಹಿತಿ ಪಡೆಯುವ ಸಲುವಾಗಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ವಿಪಕ್ಷ ನಾಯಕ ಅಶೋಕ್ಗೆ ತುರ್ತು ಬುಲಾವ್ ನೀಡಿದೆ. ಮಂಗಳವಾರ ಇಬ್ಬರು ದೆಹಲಿಗೆ ತೆರಳಲಿದ್ದು ಹೈಕಮಾಂಡ್ಗೆ ಮಾಹಿತಿಯನ್ನು ಕೊಡ್ತಾರೆ. ಇನ್ನು ರಾಜ್ಯ ಬಿಜೆಪಿ ಕೂಡ ಅಡ್ಡ ಮತದಾನದ ಆತ್ಮಾವಲೋಕನಕ್ಕೆ ಮುಂದಾಗಿದೆ. ಆಂತರಿಕ ತನಿಖೆ ಮುಂದಾಗಿದ್ದು ಮಾಜಿ ಸಚಿವ ಸಿಟಿ ರವಿ, ಮಹೇಶ್ ತೆಂಗಿನಕಾಯಿ ಹಾಗೂ ಎನ್ ಮಹೇಶ್ ನೇತೃತ್ವದಲ್ಲಿ ಸತ್ಯ ಶೋಧನಾ ಸಮಿತಿ ರಚನೆ ಆಗಿದೆ. ಜೂನ್ 25 ವರದಿ ಸಲ್ಲಿಕೆಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಪಕ್ಷದಲ್ಲಿನ ಮೀರ್ ಸಾದಿಕ್ಗಳನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ, ಅವರ ವಿರುದ್ಧ ಕ್ರಮ ಕೈಗೊಳ್ಳೋದು ನಿಶ್ಚಿತ ಅಂತ ಬಿಜೆಪಿ ನಾಯಕರು ಎಚ್ಚರಿಕೆ ನೀಡಿದ್ದಾರೆ. ಈ ಮಧ್ಯೆ ಅಡ್ಡ ಮತದಾನದ ಬೆಳವಣಿಗೆ ಎಚ್ಚರಿಕೆ ಗಂಟೆ ಅಂತ ಮಾಜಿ ಸಚಿವ ಸುರೇಶ್ ಕುಮಾರ್ ಟ್ವೀಟ್ ಮಾಡಿದರೆ, ಅಡ್ಡ ಮತದಾನದ ಬಗ್ಗೆ ಬಿಜೆಪಿ ನಾಯಕರ ವಾದ ಏನು ಅಂತ ನೋಡ್ಬೋಣ. ಒಂದಷ್ಟು ಪಾಯಿಂಟ್ಸ್ ಇದೆ. ಏನಿದೆ ಆಗಿದ್ದಾಗ ಅಡ್ಡ ಮತದಾನದ ಬಗ್ಗೆ ಬಿಜೆಪಿಯವರ ವಾದ? ಬಿಜೆಪಿಯಿಂದ 4-5 ಅಡ್ಡ ಮತದಾನ ಆಗಿರಬಹುದು ಅನ್ನುವಂತಹ ಲೆಕ್ಕಾಚಾರಗಳನ್ನು ಇಟ್ಕೊಳ್ತಾ ಇದ್ದಾರೆ. 4-5 ಅಲ್ಲ, ಅದು 7 ಅನ್ನುವಂಥ ಲೆಕ್ಕಾಚಾರದಿಲ್ಲ. ಅದು ಬಿಜೆಪಿ ಮತ್ತು JDSನಲ್ಲಿ ಒಂಚೂರು ಕನ್ಫ್ಯೂಷನ್ ಇದೆ ಹೌದು ಆ ವಿಚಾರದಲ್ಲಿ. ಇನ್ನು 1 ಮತ ತಿರಸ್ಕೃತವಾಗಿದೆ, ಅದಂತೂ ಕಾಣಿಸ್ಕೊಳ್ಳುತ್ತೆ. ತಿರಸ್ಕೃತ ಆದಮೇಲೆ ಇರೋದೇನು 64 ಸೀಟ್ಗಳು ಬಿಜೆಪಿ ಬಳಿ. ಅದರಲ್ಲಿ 30 ಇವರಿಗೆ 30 ಅವರಿಗೆ ಈ 2 ಕ್ಯಾಂಡಿಡೇಟು 4 ಸೀಟ್ಗಳನ್ನು ನಾವು ವೋಟ್ ಹಾಕಕ್ಕೆ JDSಗೆ ಕೊಡ್ತೀವಿ ಅಂತ ಹೇಳಿದರು. ಅದರಲ್ಲಿ 30ರಲ್ಲಿ 1 ತಿರಸ್ಕೃತವಾಗಿದೆ ಒಬ್ಬರದು. ಇನ್ನುಳಿದಂಥದ್ದು 3 ನಂಬರ್ಸ್ಗಳು ಬಂದಿಲ್ಲ, ಅದು ಕ್ರಾಸ್ ವೋಟಿಂಗ್ ಆಗಿದೆ ಅನ್ನುವಂಥದ್ದು ಅದ್ರಲ್ಲಿ ಕನ್ಫರ್ಮ್ ಆಗ್ತಾ ಇತ್ತು. ಈ JDSಗೆ 4 ಹಾಕಕ್ಕೆ ಹೇಳಿದ್ರಲ್ವಾ, ಅವ್ರ ಹೆಸರು ಇರುತ್ತೆ ಅವ್ರ ಹತ್ರ, ಇವ್ರು ಹಾಕಿದ್ರೋ ಇಲ್ವೋ ಅನ್ನೋದು ಹೆಂಗೆ ಕಂಡುಹಿಡಿತೀರಾ? ಇಲ್ಲ, ಅವ್ರು ಮಾತಾಡಿದ್ದಾರೆ. ಯಾರ್ಯಾರು JDSಗೆ ಹಾಕಕ್ಕೆ ವಿಪ್ ಕೊಟ್ಟಿದ್ರೋ, ಒಂದು ಬಸನಗೌಡ ಪಾಟೀಲ್ ಯತ್ನಾಳು, ಚಂದ್ರು ಲಮಾಣಿ, ಕೃಷ್ಣ ನಾಯಕ್ ಮತ್ತು ದುರ್ಯೋಧನ ಐಹೊಳೆ ಅಂತಂದ್ಬಿಟ್ಟು ಅವ್ರು 4 ಜನಕ್ಕೆ ಕೊಟ್ಟಿದ್ರಂತೆ, ನೀವೇ JDSಗೆ ಹಾಕಬೇಕು ಅಂತ. 4 ಜನ ಇವತ್ತು ಮಾತಾಡಿದ್ದಾರೆ, ನಾವು 4 ಜನ ಕಾಂಗ್ರೆಸ್ಗೆ ಹಾಕಿದ್ದೀವಿ, ಅಲ್ಲ ಬಿಜೆಪಿಗೆ JDSಗೆ ಹಾಕಿದ್ದೀವಿ, NDA ಅಭ್ಯರ್ಥಿ. ಅಲ್ಲ, ಈಗ ಅದರಲ್ಲಿ ಹಾಕಿದ್ದೀವಿ ಅಂತ ಹೇಳ್ಕೊಳ್ತಾರೆ, ಕರೆಕ್ಟು. ಹಾಕಿದಾರೆ ಇಲ್ಲ ಅನ್ನೋದು ಕನ್ಫರ್ಮ್ ಆಗೋದು ಕಷ್ಟ. ಇದರಲ್ಲಿ ಅದೇ ಸಮಸ್ಯೆ ಆಗೋದು. ಅದಕ್ಕೆ ಸತ್ಯ ಶೋಧನಾ ಸಮಿತಿ ಮಾಡಿದಾರಲ್ಲ, ಇವಾಗ ಏನು ಮಾಡ್ತಾರೆ? JDSನಿಂದ 6-7 ಶಾಸಕರು ಅಡ್ಡ ಮತದಾನ ಆಗಿರಬಹುದು ಅಂತಿದ್ದಾರೆ. ನಮ್ಮ ಕಡೆಯಿಂದ 4 ಮತ JDSಗೆ ಹೋಗಿದೆ ಅನ್ನುವಂಥ ಕಾನ್ಫಿಡೆನ್ಸ್ ಫುಲ್ ಆಗಿ ಬಿಜೆಪಿಯವ್ರಿಗಿದೆ. ಎಂತಹ ಪರಿಸ್ಥಿತಿ ಮೈತ್ರಿಯವ್ರಿಗೆ ಬಂದಿದೆ ಅಂತ ನೋಡ್ಕೊಳ್ಳಿ. ಫಸ್ಟ್ ಮಾತಾಡಿರೋದನ್ನು ನೋಡ್ಬಿಡೋಣ, ಏನು ಮಾತಾಡಿದ್ದಾರೆ. JDS ಪಕ್ಷದಿಂದನೂ ಕೂಡ 6-7 ಅಡ್ಡ ಮತದಾನಗಳಾಗಿದ್ದಾವೆ. BJP ಇಂದಲೂ ಕೂಡ 5ಕ್ಕೂ ಕನಿಷ್ಠ 4-5 ಅಡ್ಡ ಮತಗಳು ಆಗಿದ್ದಾವೆ. ಅವರನ್ನು ಕ್ಷಮಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾರ್ಯಾರು ಆಟ ಆಡಿರ್ಬೋದು ಅನ್ನುವ ಕೆಲವು ಮಾಹಿತಿಗಳು ಕೂಡ ನಮ್ಮ ಬಳಿಲಿದೆ. ರಾಷ್ಟ್ರೀಯ ಅಧ್ಯಕ್ಷರ ಅಪಾಯಿಂಟ್ಮೆಂಟನ್ನು ಕೂಡ ನಾನು ಬೆಳಗ್ಗೆ ಕೇಳಿದ್ದೇನೆ. ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ, ಅದನ್ನು ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ಏನು ಅವ್ರ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅದನ್ನು ತಗೊಳ್ತೇವೆ. ಯಾರು ಮಾಡಿದ್ದಾರೆ ಅನ್ನೋದು ಅದೇನು ರಾಕೆಟ್ ಸೈನ್ಸ್ ಏನಲ್ಲ. ಈ ಥರ ಪ್ರತಿ ಎಲೆಕ್ಷನ್ನಲ್ಲೂ ರೂಲಿಂಗ್ ಪಾರ್ಟಿ ಇದ್ದವರು ಅಧಿಕಾರವನ್ನು ಬಳಸ್ಕೊಂಡು, ಹಣ ಬಳಸ್ಕೊಂಡು ಮಾಡ್ತಾ ಇದ್ದಾರೆ. ಇದು ಪ್ರಶ್ನೆನೇ ಇಲ್ಲ. ಅವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ತೀರಿ, ಇದು ಸಾಮಾನ್ಯ ಅಂತ ನಾವ್ಯಾರು ಹೇಳೇ ಇಲ್ಲ. ಇವೆಲ್ಲ ಕಾಲ ಬಂದಾಗ ಅದೇನೋ ಹೇಳ್ತಾರಲ್ಲ, ಊರಿಗೆ ಬಂದವಳು ನೀರಿಗೆ ಬರದೇ ಇರ್ತಾಳ ಅಂತ. ಕೆಂಡನ ಸೆರಗಲ್ ಕಟ್ಕೊಂಡಂಗೆ ಇದೆಲ್ಲ ಸುಟ್ಟು ಆಚೆ ಬಂದೇ ಬರ್ತೈತೆ, ಗೊತ್ತಾಗ್ತದೆ. ಅವ್ರು ಯಾವಾಗ ಇವ್ರು ಯೋಗ್ತೆ ಎಂಥ ಅನುಭವದ ಮಾತುಗಳನ್ನು ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಮೆಚ್ಚಬೇಕು ನಿಮ್ಮನ್ನು. ಮಾಡಿದ್ದನ್ನು ಹೇಳ್ತಾ ಇದ್ದೀರೋ ಅಲ್ವಾ, ಮಾಡಿದ್ದನ್ನು ಹೇಳ್ತಾ ಇದ್ದೀರೋ ಅನುಭವದ ಮೇರೆಗೆ. ನೀವು ಅಧಿಕಾರದಲ್ಲೇ ಇದ್ರಿ, ಆವಾಗ ಏನಾಗಿತ್ತು ಅವು ನೆನಪಲ್ಲಿದ್ದಾವೆ. ಆವಾಗ ಹಿಂಗೆ ಆಗಿತ್ತಾ? ನೀವು ಹೇಳಿದ್ದೆಲ್ಲ ಅವಾಗ ಅಪ್ಲೈ ಆಗುತ್ತಾ? ಅಲ್ಲ ಅಶೋಕ್ ಅವರೇ, ಈ MLC ಚುನಾವಣೆಯಿಂದ ಆಗುವಂಥದ್ದೇನಿದೆ, ನಿಮ್ಮ ಪ್ರತಿಷ್ಠೆಗಳನ್ನು ತೋರಿಸ್ಕೊಳ್ಳೋದಿದೆ. ಬಟ್ ನಿಮ್ಮಲ್ಲಿ ಯಾರು ಜೊತೆಗಿದ್ದಾರೆ, ಯಾರು ಜೊತೆಗಿಲ್ಲ ಅನ್ನುವಂಥದ್ದು ಅವರನ್ನು ಟೀಕೆ ಮಾಡಬೇಡಿ. ನಿಮ್ಮಲ್ಲಿ ವಿಶ್ವಾಸ ಯಾಕೆ ಕಳ್ಕೊಂಡಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಳಿ ಫಸ್ಟು. ಆಮೇಲೆ ಜವಾಬ್ದಾರಿನೂ ಇವರಿಬ್ಬರೇ ಹೊರಬೇಕು ನನ್ನ ಪ್ರಕಾರ. ಇನ್ನು ಯಾರು ಇದೆ, ನೋ ಡೌಟ್, ಅದರಲ್ಲಿ ಅವ್ರದೇ ಜವಾಬ್ದಾರಿ, ನೋ ಡೌಟು. ನಿಮ್ಮಲ್ಲಿ ಇಷ್ಟೊಂದು ಜನ, ಈಗ 4-5 ಅಡ್ಡ ಮತದಾನ ಆಗಿರಬಹುದು ಅಂತ ಹೇಳ್ತಾ ಇದ್ರಿ. 4-5 ಶಾಸಕರು ನಿಮ್ಮ ಮೇಲೆ ವಿಶ್ವಾಸ ಇಲ್ಲದೆ ಕಾಂಗ್ರೆಸ್ಸಲ್ಲಿ ವಿಶ್ವಾಸವನ್ನು ಇಟ್ಕೊಂಡು ವೋಟ್ ಮಾಡುವಂಥ ಪರಿಸ್ಥಿತಿಗೆ ಅವ್ರು ಯಾಕೆ ಹೋದರು? ಅವರಲ್ಲಿ ಏನಾದರೂ ಕೊರತೆ ಇದೆಯಾ? ಅವ್ರ ಮೇಲೆ ಏನಾದರೂ ಅನೇಕ ಮಾತುಗಳು ಕೇಳಿ ಬರ್ತಾ ಇವೆ. ಕೆಲವರಿಗೆ ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಇನ್ನೊಬ್ಬರು ಕೈ ಹಿಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇನ್ಯಾರ್ದೋ ವಿಚಾರಕ್ಕೆ, ತವ ಕ್ಷೇತ್ರದ ವಿಚಾರಕ್ಕೇನೋ ಹೋಗ್ತಾ ಇದ್ದಾರೆ ಅಂತೇಳಿ. ನಾಳೆ 1-2 ವರ್ಷ ಆದಮೇಲೆ ಚುನಾವಣೆಗೆ ಹೋಗಬೇಕು, ಈಗ ಆಗದೆ ಇದ್ದರೆ ನಾಳೆ ಏನು ಮಾಡ್ಕೊಳ್ಳೋಕ್ಕಾಗತ್ತೆ ನಮ್ಮ ಹತ್ರ, ಈಗಲೇ ಮಾಡ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರ. ಇನ್ವೆಸ್ಟ್ ಮಾಡಿದ ಮೇಲೆ ತಗೊಳ್ಬೇಕಲ್ಲ ಪ್ರಾಫಿಟನ್ನು. ಸೊ ಅವೆಲ್ಲ ಇದರಿಂದ ಆಗುತ್ತೆ ಅಂತ ಹೇಳಿ ಅನೇಕ ರೀತಿಯಾಗಿ MLC ಚುನಾವಣೆಗಳು ಹೇಗಾಗಿದೆ ಅಂತಂದರೆ, ನಿನ್ನೇನು ಹೇಳ್ತಾ ಇದ್ದೆ,
ಅದೊಂದು ಬಿಸ್ನೆಸ್ ಕೇಂದ್ರ, ಬಿಸ್ನೆಸ್ ಅಡ್ಡ, ವ್ಯವಹಾರಗಳ ಕೇಂದ್ರ 90%. ಇಲ್ಲದೆ ಇದ್ದರೆ ಈಗ ನಡೆಯೋದೇ ಇಲ್ಲ ಈ ಥರ. ಏನು ಮಾಡೋದು? ಯಾರಿಗೆ ಹೇಳೋದು ಇದನ್ನು? ಅವ್ರವ್ರ ಪಕ್ಷಗಳು ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಅದು ನಮ್ಮ ರಾಜ್ಯದ ಹಣೆ ಬರಗಳು. ಇದು ರಾಜ್ಯದಿಂದ ಯಾವ ಜನಕ್ಕೆ ಏನು ಅನುಕೂಲ ಆಗುತ್ತೆ ಹೇಳಿದ್ರಿಂದ? ಇನ್ನೇನು ಕೇಳ್ತಾ ಇದ್ದೀನಿ, ಏನೇನಿದೆ ಅದರಲ್ಲಿ? ಏನೂ ಇಲ್ಲ. MLA ಆದರೆ ಒಂಚೂರು ಕ್ಷೇತ್ರಕ್ಕೆ ಏನಾದರೂ ಇದೆ, MLCಯಲ್ಲಿ ಏನ್ರಿ ಆಗುತ್ತೆ? ಏನೂ ಇಲ್ಲ. ಇನ್ನು ಮೇಲ್ಮನೆ ಚುನಾವಣೆಯಲ್ಲಿ ಅಡ್ಡ ಮತದಾನದಿಂದಾಗಿ ಬಿಜೆಪಿಯಲ್ಲಿ ಕೋಲಾಹಲ ಎದ್ದಿದೆ. ವಿಪಕ್ಷ ನಾಯಕ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಒಬ್ಬೊಬ್ಬರನ್ನೇ ನಾಯಕರನ್ನು ಭೇಟಿಯಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಮ್ಮ ಹೆಸರು ತೇಲಿ ಬಂದಿರೋ ಹಿನ್ನೆಲೆಯಲ್ಲಿ ಶಾಸಕ ಭೈರತಿ ಬಸವರಾಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ 7-8 ವರ್ಷಗಳಿಂದ ಇದ್ದೀನಿ ನಾನು ಅಡ್ಡ ಮತದಾನ ಮಾಡಿಲ್ಲ ಅಂದಿದ್ದಾರೆ. ಇನ್ನೊಂದೆಡೆ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ, ಹೂವಿನಡಗಲಿ ಶಾಸಕ ಕೃಷ್ಣ ನಾಯಕ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪಕ್ಷದ ಆದೇಶವನ್ನು ಪ್ರಾಮಾಣಿಕವಾಗಿ ಪಾಲಿಸಿದ್ದೀವಿ, NDA ಅಭ್ಯರ್ಥಿಗೆ ಮತ ಹಾಕಿದ್ದೇವೆ ಅಂತ ಅವ್ರು ಹೇಳ್ತಾರೆ. ಇನ್ನು ಬೇಲೂರು ಶಾಸಕ HK ಸುರೇಶ್ ಅವರು ಅಡ್ಡ ಮತದಾನ ಮಾಡಿದವರನ್ನ ಗಲ್ಲಿಗೇರಿಸಲಿ ಅಂದಿದ್ದಾರೆ. ಯಾರು ಏರಿಸ್ತಾರೆ, ಒಳ ಖಾತೆ ನಿಮ್ಮದು. ಈ ಮಧ್ಯೆ ಅಡ್ಡ ಮತದಾನದಲ್ಲಿ ಹೆಸರು ಕೇಳಿ ಬಂದಿರೋದ್ರಿಂದ ಚಂದ್ರು ಲಮಾಣಿ ಹಾಗೂ ಕೃಷ್ಣ ನಾಯಕ್ ಬೇಸರಗೊಂಡಿದ್ದಾರೆ. ವರದಿ ಬಂದ ನಂತರ ನಾವೇ ಕ್ರಮ ತಗೊಳ್ತೀವಿ ಅಂತ ಮೇಲ್ಮನೆ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿದ್ದಾರೆ. ನಾನು ಕೂಡ ಕಳೆದ 7-8 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸಿದ್ದೀನಿ. ಪಕ್ಷ ನನಗೆ ಹೆಚ್ಚು ಗೌರವವನ್ನು ಕೊಟ್ಟಿದೆ, ಎಲ್ಲ ರೀತಿಯ ಸಹಕಾರ ಕೊಟ್ಟಿದೆ. ಹಾಗಾಗಿ ನಾವು ಆ ಪಕ್ಷಕ್ಕೆ ದ್ರೋಹ ಮಾಡೋಂಥದ್ದು ಎಷ್ಟು ಸಮಂಜಸ, ಮತ್ತು ಯಾರಾಗಿ ಮಾಡಿದ್ದಾರೆ ಅಂತೇಳಿ ಅವ್ರ ವಿರುದ್ಧವಾದಂಥ ಕ್ರಮವನ್ನು ಜರುಗಿಸಬೇಕು. ನನ್ನ ಫೋಟೋವನ್ನು ಬಂದಾಗ ಕೆಲವು ನಾಯಕರಿಗೆ ಫೋನ್ ಮಾಡಿ ಏನು ಈ ಥರ ಎಲ್ಲ ಆಗ್ತಾ ಇದೆ ಅಂತ ಹೇಳಿದಾಗ ಕ್ಷೇತ್ರದಲ್ಲಿಯೂ ಸಹಿತ ನಮಗೆ ಒಂದು ಥರ ಮುಜುಗರ ಉಂಟು ಮಾಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣವಾಗಿದೆ. ನಮ್ಮ 3 ಜನಕ್ಕೆ ನಮಗೆ NDA ಅಭ್ಯರ್ಥಿಗೆ ಏನು ಮತವನ್ನು ಹಾಕಲಿಕ್ಕೆ ವಿಪ್ಪನ್ನು ಸಹಿತ ಜಾರಿಗೆ ಮಾಡಿದರು. ಅದರಂತೆ ಆ ಆದೇಶವನ್ನು ಪ್ರಾಮಾಣಿಕವಾಗಿ ನಾವು ಪಾಲನೆ ಮಾಡಿ ನಾವು ಕೂಡ ಮೊದಲ ಬಾರಿಗೆ ಶಾಸಕರು, ಕ್ಷೇತ್ರದ ಜನತೆ ನಮ್ಮ ಮೇಲೆ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ಮತ ಚಲಾಯಿಸಿ ಗೆಲ್ಲಿಸಿದ್ದಾರೆ. ಹಾಗಾಗಿ ಲಿಂಗರಾಜ್ ಪಾಟೀಲ್ ಅವರಿಗೆ 3 ಮತಗಳು ಕಡಿಮೆ ಬಿದ್ದಿದ್ದಾವೆ ಮತ್ತು ಕೃಷ್ಣ ನಾಯಕ್ ಮತ್ತು ಚಂದ್ರ ಲಂಬಾಣಿ ಅವರು ಅವರಿಗೆ ವೋಟ್ ಮಾಡಲಿಕ್ಕೇನೆ ಆ ಪಟ್ಟಿಯಲ್ಲಿ ನಾವಿಲ್ಲ. ಮತ್ತೆ ನಮಗೆ ಭಾರತೀಯ ಜನತಾ ಪಕ್ಷ ಅಂದರೆ ಒಂದು ಶಿಸ್ತಿನ ಪಕ್ಷ. ಆ ಪಕ್ಷದಲ್ಲಿ ಈ ಥರದ್ದು ಯಾರೇ ಮಾಡಿದರೂ ಸಹ ಗಲ್ಲಿಗೆ ಏರಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. 4 ಏನು ನಾವು ಫಿಕ್ಸ್ ಮಾಡಿದ್ವಿ, ಅದರಲ್ಲಿ 4 ಅವರಿಗೆ ಹೋಗಿದೆ. ಈಗಾಗಲೇ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಕಠಿಣ ಕ್ರಮವನ್ನ ನಾವು ಆಮೇಲೆ ತಗೊಳ್ತೀವಿ ವರದಿ ಬಂದ ಮೇಲೆ. ಅದಕ್ಕೆ ಮುಂಚೆ ಕೆಲವು ಮಾಧ್ಯಮಗಳಲ್ಲಿ ಕೆಲವು ಹೆಸರುಗಳು ಬರ್ತಾ ಇವೆ. ಕೃಷ್ಣ ನಾಯ್ಕ ಒಂದು ವೇಳೆ ಗೊತ್ತಾಯ್ತು ಅಂತಾನೆ ಅನ್ಕೊಳ್ಳೋಣ ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ, ಆಯಾ ಪಾರ್ಟಿಯವರು ಬಹಿರಂಗ ಪಡಿಸ್ಬಿಡ್ತಾರ ಮಾಧ್ಯಮದ ಮುಂದೆ ಬಂದು ಇಂತಿಂಥವ್ರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ? ಕ್ರಮ ತಗೊಂಡಾಗ ಗೊತ್ತಾಗತ್ತೆ. ತಗೊಂಡರೆ ತಗೊಳ್ಳುವಂಥ ಪರಿಸ್ಥಿತಿಯಲ್ಲಿ JDS ಇದ್ದಂಗಿಲ್ಲ, BJPನೂ ಇದ್ದಂಗಿಲ್ಲ. ಇನ್ನೊಂದು 3 ದಿನ ಮಾತಾಡ್ತಾರೆ, ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ಅಲ್ಲಿಗೆ ಮುಗೀತದ ಕತೆ. ಯಾರು ಕೇಳೋರು ಹೇಳೋರು ಯಾರು ಅಷ್ಟೇ. ಅವ್ರವ್ರಿಗೆ ಏನೇನು ಬೇಕೋ ವ್ಯವಸ್ಥೆಗಳು ಆಗೋಗಿದೆ. ಇದರಿಂದ ರಾಜ್ಯದ ಜನರಿಗಂತೂ ಏನೂ ಉಪಯೋಗ ಇಲ್ಲ, ಎಂಥದ್ದು ಹೇಳಷ್ಟು ಇಲ್ಲ ಅಷ್ಟೇ.